ನನ್ನ ಹೆಸರು ಲಲಿತಾ ಅಂತ. ನಮ್ಮ ಬಾಪೂಜಿ ನಗರದಿಂದ ಬಂದಿದ್ದೀನಿ. ಇಲ್ಲಿ ಅರ್ಪಿತಾ ಮೇಡಮ್ ಅವರು ಸ್ಯಾರಿ ವರಮಹಾಲಕ್ಷ್ಮಿಗೆ ಉಡಿಸೋದು ಹೇಳ್ಕೊಡ್ತೀರಿ ಅಂತ ಹೇಳಿದರು. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಚೆನ್ನಾಗಿದೆ ಅಂತೇಳಿ ಬಂದೆ. ಚೆನ್ನಾಗಿ ಹೇಳ್ಕೊಟ್ರು. ನಾವೇ ಉಡಿಸಿರೋದು ಈ ಥರ ಮಾಡಿದ್ದೀರಿ. ತುಂಬ ಖುಷಿಯಾಯಿತು. ಈ ವರ್ಷದಿಂದ ತುಂಬ ಚೆನ್ನಾಗಿ ಸ್ಯಾರಿ ಉಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇಷ್ಟು ಮಾತ್ರ ಮಾಡಿದ್ದೀರಿ, ನಮ್ಮ ಕೈಲಾಗಿರೋಷ್ಟು ಚೆನ್ನಾಗಿ ಬಂದಿದೆ. ತುಂಬ ಖುಷಿಯಾಗಿದೆ. ಸುನೀತಾ ಅಂತ ಮಾಳಗಾಳದಿಂದ ಬಂದಿರೋದು. ನಾವು ಅರ್ಪಿತಾ ಮೇಡಮ್ ಅವ್ರನ್ನ ಇನ್ಸ್ಟಾಗ್ರಾಮ್ ಪೇಜಿಂದ ನೋಡಿದ್ವಿ, ಮೆಸೇಜ್ ಮಾಡಿ ಕೇಳಿದ್ವಿ, ಬನ್ನಿ ಮೇಡಮ್ ಕ್ಲಾಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಕ್ಲಾಸಲ್ಲಿ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮಗೆ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಊಟದಿಂದ ಎಲ್ಲದೂ ಚೆನ್ನಾಗಿ ನೋಡಿದ್ದೀನಿ. ಚೆನ್ನಾಗಿ ಫೆಸಿಲಿಟಿ ಚೆನ್ನಾಗಿದೆ. ಫೆಸಿಲಿಟಿ ಚೆನ್ನಾಗಿ ಫೆಸಿಲಿಟಿ ಇದೆ. ಮೇಡಮ್ ಚೆನ್ನಾಗಿ ಮಾತಾಡಿಸ್ತಾರೆ, ನಗ್ನಗ್ತಾ ಇದು ಮಾಡ್ತಾರೆ. ಯಾವ ತೊಂದರೆನೂ ಇಲ್ಲ. ಬಂದು ಕಲಿಬೋದು. ನೀವು ಇಂಟ್ರೆಸ್ಟ್ ಇರೋರು ಬಂದು ಆರಾಮಾಗಿ ಕಲಿಬೋದು. ತುಂಬ ಚೆನ್ನಾಗಿದೆ ಕ್ಲಾಸು. ಮತ್ತು ನಮ್ಮ ಮನೇಲಿ ಇರೋ ಥರನೇ ಫೀಲ್ ಇದೆ. ಚೆನ್ನಾಗಿದೆ. ಹಾಯ್ ಎಲ್ಲರಿಗೂ, ನಾನು ಅಮೂಲ್ಯ ಅಂತ ವಿದ್ಯಾರಣ್ಯಪುರದಿಂದ ಬಂದಿದ್ದೀನಿ. ನಾನು ಇಲ್ಲಿ ಅರ್ಪಿತಾ ಮ್ಯಾಮ್ದು ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರಿಪ್ಪಿಂಗ್ ಕಲ್ತ್ಕೊಳ್ಳೋಕೆ ಬಂದಿದೆ. ತುಂಬ ಚೆನ್ನಾಗಿ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದಾರೆ. ನಾವೆಲ್ಲ ಒಂದ್ಸತಿ ನೋಡಿನೇ ಇಷ್ಟು ಮಾಡಿದ್ದೀವಿ. ಇನ್ನೂ ಪ್ರಾಕ್ಟೀಸ್ ಮಾಡಿದ್ರೆ ಐ ಥಿಂಕ್ ಚೆನ್ನಾಗಿ ಬರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಲ್ಲರೂ ಬಂದು ಕ್ಲಾಸಸ್ ತೊಗೊಳ್ಳಿ. ನಿಮ್ಮ ಲಕ್ಷ್ಮಿನ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕೂರಿಸ್ಬೋದು. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಕುಸುಮ ಅಂತ. ನಾನು ವಿಜಯನಗರಿಂದ ಬಂದಿದ್ದೀನಿ. ಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಡೆಕೋರೇಟ್ ಮಾಡಬೇಕು, ಪ್ರತಿ ವರ್ಷ 1 ದಿನ 2 ದಿನ 3 ದಿನದಿಂದ ಪ್ರಿಪ್ರೇಷನ್ ಮಾಡಿಕೊಂಡ್ರು ಇಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಇದು ಇಷ್ಟು ಈಸಿನಾ, ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ಅರ್ಪಿತಾ ಮ್ಯಾಮ್ನ ಕೇಳಿದಾಗ ಮ್ಯಾಮ್ ಒಂದ್ಸಲ ಬನ್ನಿ ಕ್ಲಾಸ್ ಅಟೆಂಡ್ ಮಾಡಿ ಅಂತ ಹೇಳಿದರು. ಆಮೇಲೆ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ವಿತ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ನಾವೇ ಇದನ್ನು ಇಷ್ಟು ಚೆನ್ನಾಗಿ ಮಾಡಿದ್ದೀವಿ. ಅಫೋರ್ಡಬಲ್ ಫೀಸಸ್ಸಲ್ಲಿ ಎಲ್ಲರೂ ಕಲಿಯೋ ಥರ ಕ್ಲಾಸಸ್ನ ಹೇಳ್ಕೊಡ್ತಾ ಇದ್ದಾರೆ. ಯಾವುದೇ ಹೈಡ್ ಆ್ಯಂಡ್ ಸೀಕ್ ಮಾಡದೆ ಪ್ರತಿಯೊಂದು ಟೆಕ್ನಿಕ್ನೂ ಟೀಚ್ ಮಾಡಿ ನಮಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೊಟ್ಟು ನಮ್ಮನ್ನ ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ದಾರೆ. ಐ ಮಸ್ಟ್ ಸೇ ಥ್ಯಾಂಕ್ ಯು ಅರ್ಪಿತಾ ಮ್ಯಾಮ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹೇಗೆ ಉಡ್ಸೋದು ಅಂತ ಗೊತ್ತಿರಲಿಲ್ಲ. ನಾನು ಇವ್ರದ್ದು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನು ಅದನ್ನು ಕಲಿಬೇಕು ಅಂತ ಬಂದಿದ್ದೀನಿ. ಇಸ್ರೋ ಲೇಔಟಿಂದ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್ಮು. ಈಗ ನಾನು ಕಾನ್ಫಿಡೆನ್ಸಾಗಿ ಉಡ್ಸ್ಬೋದು ಅನ್ನೋದು ನನಗೆ ಬಂದಿದೆ. ಥ್ಯಾಂಕ್ ಯು. ನಾವು ಮಂಡ್ಯದಿಂದ ಬಂದಿದ್ದೀವಿ. ಕವಿತಾ ಅಂತ. ನಾವು ವರಮಹಾಲಕ್ಷ್ಮಿಗೆ ಸ್ಯಾರಿ ಹೇಗೆ ಉಡ್ಸೋದು ಅಂತ ಅಂದ್ಬಿಟ್ಟು ಅರ್ಪಿತಾ ಮ್ಯಾಮ್ ಅವ್ರದ್ದು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ವಿ. ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ನಾವು ಮಂಡ್ಯದಿಂದ ಬಂದು ಉಡಿಸ್ಬೇಕು ಅಂತ ಅನ್ಕೊಂಡು ಕಲಿಸಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ದರ್ಬಾರ್ ಸ್ಟೈಲಲ್ಲಿ ಇವತ್ತು ಉಡ್ಸಿದೀವಿ ನಾವು ಮತ್ತೆ ಮೇಡಮ್ ಅವ್ರು. ಇಬ್ರು ಸೇರ್ಕೊಂಡು ಇವತ್ತು ಲಕ್ಷ್ಮಿಗೆ ಈ ತರ ಅಲಂಕಾರ ಮಾಡಿದೀವಿ. ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮ್ಯಾಮು. ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರೂ ಬನ್ನಿ ಕಲೀರಿ. ನಮಸ್ತೆ.